ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ DK ಶಿವಕುಮಾರ್ ಸರ್ಕಾರದ ಮೇಲೆ ಸಿದ್ದರಾಮಯ್ಯನವರ ಅಸಲಿ ಆಟ ಈಗ ಶುರು. ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮತ್ತು ಅವರ ತಮ್ಮ DK ಸುರೇಶ್ ಅವರ ಬಲವಂತಕ್ಕೆ, ಹೈಕಮಾಂಡ್ ಒತ್ತಾಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡ್ತಾರೆ. ಇದಾದ ಮೇಲೆ ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರ ಅಂತ ಕೆಲವು ನಾಯಕರು ಮತ್ತು ರಾಜ್ಯದ ಜನಗಳು ಸ್ವಲ್ಪ ಮಾತಾಡ್ತಾ ಇದ್ರು. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳಾದರೂ ಸಿದ್ದರಾಮಯ್ಯನವರು DK ಸರ್ಕಾರದ ಮೇಲೆ ಯಾವ ಪರಿಣಾಮನೂ ಬೀರಿರಲಿಲ್ಲ. ಅಂದರೆ ಸುಮ್ಮನಾಗಿದ್ರು. ಆದರೆ ಅದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಒಂದು ಸತಿ ಕೇರಳ ಪ್ರವಾಸ ಮಾಡ್ತಾರೆ. ಆವಾಗ DK ಶಿವಕುಮಾರ್ ಸಹ ಗಲಿಬಿಲಿಗೊಂಡಿರ್ತಾರೆ. ಸಿದ್ದರಾಮಯ್ಯನವರು ಪ್ರವಾಸದ ನೆಪದಲ್ಲಿ ಎಲ್ಲಿಗಾದರೂ ಹೋದರೆ ಏನೋ ಒಂದು ಪ್ಲ್ಯಾನ್ ಮಾಡಿ ಬರ್ತಾರೆ ಅನ್ನೋದು DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಜೊತೆಲಿರುವಂಥ ಶಾಸಕರಿಗೂ ಗೊತ್ತಿತ್ತು. ಆಗ ಸ್ವಲ್ಪ ಕಾಂಗ್ರೆಸ್ಸಲ್ಲಿ ತಲ್ಲಣೆ ಎದ್ದಿದ್ದು ನಿಜ. ಆದರೆ ಸಿದ್ದರಾಮಯ್ಯನವರು ಕೇರಳ ಪ್ರವಾಸ ಮುಗಿಸಿ ಬಂದ ಮೇಲೆ ಸುಮ್ಮನೆ ಹಾಕ್ಬಿಡ್ತಾರೆ. ಅಂದರೆ ಏನು ಆ್ಯಕ್ಟಿವ್ ಆಗದೆ ಸುಮ್ಮನೆ ಇದ್ದು ಬಿಡ್ತಾರೆ. ಆಗ DK ಶಿವಕುಮಾರ್ ನಿರಾಳವಾಗ್ತಾರೆ. ಅಂದರೆ ಸಿದ್ದರಾಮಯ್ಯನವರು ಏನೂ ಪ್ಲ್ಯಾನ್ ಮಾಡಿಲ್ಲ, ಓಕೆ ಅಂತ. ಆದರೆ ಸಿದ್ದರಾಮಯ್ಯನವರು ಕೇರಳ ಪ್ರವಾಸ ಮುಗಿಸಿ ಬಂದ 15 ದಿನಗಳ ಮೇಲೆ ಸಿದ್ದರಾಮಯ್ಯನವರು ಹೊಸ ಆಟ ಶುರು ಮಾಡಿದ್ದಾರೆ. ಈಗ DK ಶಿವಕುಮಾರಿಗೆ ಅದು ನುಂಗಲಾಗದ ತುತ್ತಾಗಿದೆ. ಎಸ್ ವೀಕ್ಷಕರೇ, ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರ ಬಲಗೈ ಬಂಟ ಸತೀಶ್ ಜಾರಕಿಹೊಳಿ ಆಗ್ಬೋದು ಮತ್ತು ಜಹೀರ್ ಅಹಮದ್ ಆಗ್ಬೋದು, ಅವರಿಬ್ಬರನ್ನು ಸಿದ್ದರಾಮಯ್ಯನವರು ದೂರ ಇಟ್ಟಿದ್ದಾರೆ. ಯಾಕಪ್ಪ ಅಂದರೆ ತನ್ನ ಜೊತೆಲಿರುವ ಶಾಸಕರಿಗೆ ಕೈ ಕೊಟ್ಟು ಅಧಿಕಾರದ ಆಸೆಗೆ ತನ್ನ ಮಗನಿಗೆ ಸಚಿವ ಸ್ಥಾನ ಕೊಡಿಸುವುದರಲ್ಲಿ ಸಿದ್ದರಾಮಯ್ಯವರು ಯಶಸ್ವಿ ಆಗ್ತಾರೆ. ಸತೀಶ್ ಜಾರಕಿಹೊಳಿ ನನಗೆ ಸಚಿವರ ಸ್ಥಾನದ ಜೊತೆಗೆ KPCC ಅಧ್ಯಕ್ಷರ ಪಟ್ಟ ಬೇಕು ಅಂತ ಹಠ ಹಿಡಿದಿರ್ತಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೇವಲ ಸಚಿವರ ಸ್ಥಾನ ಮಾತ್ರ ಸಿಗುತ್ತೆ, KPCC ಪಟ್ಟ ಸಿಗುವುದಿಲ್ಲ. ಹೈಕಮಾಂಡ್ DK ಶಿವಕುಮಾರ್ ಎಲ್ಲರ ನಿರ್ಧಾರದ ಮೇಲೆ KPCC ಪಟ್ಟ BK ಹರಿಪ್ರಸಾದ್ ಅವರಿಗೆ ಒಲಿಯುತ್ತೆ. ಇದಾದ ಮೇಲೆ ಸಿದ್ದರಾಮಯ್ಯವರ ಅಪ್ಪಟ ಶಿಷ್ಯ ಜಮೀರ್ ಅಹಮದ್ ಅವರು ಸಹ ಸಚಿವ ಸ್ಥಾನದಿಂದ ವಂಚಿತರಾಗುತ್ತಾರೆ. ಇದನ್ನೆಲ್ಲ ನೋಡ್ತಿರಬೇಕಾದ್ರೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಆಗ್ಬೋದು, ಮಾದೇವಪ್ಪ ಆಗ್ಬೋದು, ಜಮೀರ್ ಅಹಮದ್ ಅವ್ರ ಮೇಲೆ ತನ್ನ ಪ್ರಭಾವನೆ ಬೀರಲೇ ಇಲ್ಲ ಅನ್ಬೋದು. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಪ್ರಬಲ ನಾಯಕ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಸಿದ್ದರಾಮಯ್ಯನವರ ಬಲಗೈಯ ಬಂಟ ಮತ್ತೊಬ್ಬ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಮಾದೇವಪ್ಪ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ವೀಕ್ಷಕರೇ, ಜಮೀರ್ ಅಹಮದ್ದು ಮತ್ತು ಸಿದ್ದರಾಮಯ್ಯವರು ತುಂಬ ಹತ್ತಿರ ಸ್ನೇಹವಿತ್ತು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದ ಇಳಿಯೋದಕ್ಕೆ ಕಾರಣ ಜಮೀರ್ ಅಹಮದ್ ಅವರು ಅನ್ನೋದು ಒಂದು ಕಾರಣದ ಮೇಲೆ ಸಿದ್ದರಾಮಯ್ಯನವರು ಸಿಟ್ಟು ಮಾಡ್ಕೊಂಡಿದ್ರು. ಅದಾದ ಮೇಲೆ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿದ್ರು ಜಮೀರ್ ಅವರು. ಅದಾದಮೇಲೆ ಸಂಧಾನ ಆಯಿತು ಅಂದ್ಕೊಂಡ್ವಿ, ಬಟ್ ಅದಾಗಿಲ್ಲ ಅನ್ನೋದು ಈಗ ಒಳನೋಟಕ್ಕೆ ಗೊತ್ತಾಗ್ತಿದೆ. ಯಾಕಪ್ಪ ಅಂದರೆ 2-3 ವಿಷಯಗಳನ್ನ ಹೇಳ್ತಾ ಹೋಗಬೇಕು. ಮೊದಲು ಜಮೀರ್ ಅಹಮದ್ ಅವ್ರ ಬಗ್ಗೆ ಹೇಳ್ತೀನಿ. ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 3 ವರ್ಷ ಸಚಿವರಾಗ್ತಾರೆ. ಆಗ ಜಮೀರ್ ಅಹಮದ್ ಮೇಲೆ ಲೋಕಾಯುಕ್ತರ ದಾಳಿನೂ ಆಗಿರಲ್ಲ, ಯಾವ ಆರೋಪನೂ ಇರಲ್ಲ. ಆದರೆ DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಕ್ಷಣ ಅವರದು ದಾವಣಗೆರೆದು ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಅದರಿಂದ ಮಂತ್ರಿ ಸೀಟು ಸ್ವಲ್ಪ ಕೈ ಜಾರುತ್ತೆ ಅನ್ನೋದು ಹೇಳ್ಬೋದು. ಅದಾದ ಮೇಲೆ ಈಗ DK ಶಿವಕುಮಾರ್ ಸರ್ಕಾರದ ಲೋಕಾಯುಕ್ತರು ಜಮೀರ್ ಅಹಮದ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಜಮೀರ್ ಅಹಮದ್ ಅವರು ಸಚಿವರಾದ ಮೇಲೆ 30 ಕೋಟಿಯ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಅದು ಹೇಗೆ ಬಂತು ಅನ್ನೋದು ಒಂದು ಕ್ವಶನ್. ಆದರೆ ಮತ್ತೆ ಕೋವಿಡ್ ಟೈಮಲ್ಲಿ ಜಮೀರ್ ಅಹಮದ್ ಅವರು ಕಂಡವರಿಗೆ ದುಡ್ಡನ್ನು ಸಹಾಯ ಮಾಡ್ತಾರೆ, ಹಣವನ್ನು ಹಂಚು ಸಹಾಯ ಮಾಡ್ತಾರೆ. ಅದನ್ನು ಅವಾಗಿಂದ ನೋಡ್ಕೊಂಡಿದ್ದಂಥ ಲೋಕಾಯುಕ್ತರು ಈಗ ಜಮೀರ್ ಅಹಮದ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಮಾಡಿಸಿರ್ಬಹುದಾ ಅನ್ನುವ ಒಂದು ಕ್ವಶನ್ ಹುಟ್ಟುತ್ತೆ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರು ಚೆನ್ನಾಗಿದ್ದರೆ ಚೆನ್ನಾಗಿರ್ತಾರೆ, ಇಲ್ಲ ಎದುರಾಳಿಗಳನ್ನು ಯಾವ ರೀತಿ ಮುಗಿಸ್ಬೇಕು ಅನ್ನೋದು ಪಕ್ಕಾ ರಾಜಕೀಯ ಪಟುವನ್ನು ಕಲ್ತಿರುವ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅನ್ನೋದು ಒಂದು ಕ್ವಶನ್. ಮತ್ತೆ ಸಿದ್ದರಾಮಯ್ಯನವರು ಇಷ್ಟೊಂದು ಕೋಪಕೊಳ್ಳಲು ಕಾರಣ ಏನು ಗೊತ್ತಾ? ಎಸ್, ಸಿದ್ದರಾಮಯ್ಯನವರನ್ನ
ಡಿ ಕೆ ಸರ್ಕಾರದಲ್ಲಿ ನೆಗ್ಲೆಕ್ಟ್ ಮಾಡಿರುವುದು. ಎಸ್, ಯಾಕಪ್ಪ ಅಂದ್ರೆ ಮೊನ್ನೆ ಕೆಂಗೇರಿ ಟು ಮಾಗಡಿ ರೋಡಿನ ರಸ್ತೆಯಲ್ಲಿ ಎಲ್ಲ ಸಚಿವರದು ಕಾಂಗ್ರೆಸ್ಸಿನ ನಾಯಕರದ ಕಟೌಟ್ಗಳಿತ್ತು. ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯನವರ ಕಟೌಟು ಇಲ್ಲ, ಪೋಸ್ಟರಲ್ಲಿ ಹೆಸರು ಇರಲಿಲ್ಲ. ಸಿದ್ದರಾಮಯ್ಯನವರಿಗೆ ನನ್ನ ಹಿಡಿತ ಎಲ್ಲೋ ಕಮ್ಮಿ ಆಗ್ತಿದೆ ಅನ್ಸಿರ್ಬಹುದು. ಸಿದ್ದರಾಮಯ್ಯನವರ ಜೊತೆ ಬಳಗನೇ ಇತ್ತು, ಅಂದ್ರೆ ಶಾಸಕರಾಗ್ಲಿ ಸಚಿವರಾಗ್ಲಿ ಎಲ್ಲೋದ್ರೂ ಹಿಂದೆನೆ ತಿರುಗ್ತಾ ಇದ್ರು. ಆದರೆ ಈಗ ಸಿದ್ದರಾಮಯ್ಯನವರು ಒಂಟಿತನದಲ್ಲಿ ಓಡಾಡ್ತಾ ಇದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿರೋ ಸಿದ್ದರಾಮಯ್ಯನವರು ಏನಾರು ಆಗಲಿ ನಾನು ಡಿ ಕೆ ಸರ್ಕಾರದಲ್ಲಿ ಮತ್ತೆ ಪ್ರಭಾವನ ಬೀರಲೇಬೇಕು ಅಂತ ಆಟ ತೊಟ್ಟು ನಿಂತಿರುವಾಗಿದೆ. ಎಸ್ ವೀಕ್ಷಕರೇ, ಈಗ ಸಿದ್ದರಾಮಯ್ಯನವರ ಬ್ಯಾಟಿಂಗ್ ಇನ್ನೂ ಯಾರ ಕಡೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಕಡೆ. ಎಸ್, ಬಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಆದರೆ ಸಚಿವರಾಗಲಿಲ್ಲ. ಅವರಿಗೆ ಸಚಿವರಾಗಬೇಕು ಅನ್ನೋ ಆಸೆ ಅಂತೂ ಇತ್ತು. ಈಗ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಹೈಕಮಾಂಡ್ ಲೆವೆಲ್ನಲ್ಲಿ ಲಾಬಿ ಮಾಡ್ತಿರೋರು ಯಾರಪ್ಪ ಅಂದ್ರೆ ಇದೇ ಸಿದ್ದರಾಮಯ್ಯನವರು. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿ ಕೆ ಹರಿಪ್ರಸಾದ್ ಅವರು ಬರೀ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ರೆ ಸಿದ್ದರಾಮಯ್ಯನವರಿಗೆ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷರನ್ನ ಸಚಿವರನ್ನು ಮಾಡಿದ್ರೆ ಡಿ ಕೆ ಶಿವಕುಮಾರಿಗೆ ಟಕ್ಕರ್ ಕೊಡಬಹುದು ಅನ್ನೋದು ಈಗ ಸಿದ್ದರಾಮಯ್ಯನವರ ತಲೆಯಲ್ಲಿ ಹೊಳೆಯುತ್ತಿರುವ ಐಡಿಯಾ. ಎಸ್, ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು, ಜೊತೆಗೆ ಉಪಮುಖ್ಯಮಂತ್ರಿನೂ ಆಗಿದ್ರು. ಈಗ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೊಡಿಸಿದ್ರೆ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಬಳಗ ಸೇರ್ತಾರೆ. ಆಗ ಕೆಪಿಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರ ಬಳಗದಲ್ಲಿ ಇದ್ರೆ ಡಿ ಕೆ ಶಿವಕುಮಾರಿಗೆ ಆಟ ಆಡಿಸ್ಬಹುದು ಅನ್ನೋದು ಸಿದ್ದರಾಮಯ್ಯನವರ ಪ್ಲಾನ್. ಎಸ್ ವೀಕ್ಷಕರೇ, ಇದನ್ನೆಲ್ಲ ನೋಡ್ತಿದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯನವರು ಈಗ ಡಿ ಕೆ ಸರ್ಕಾರದ ಮೇಲೆ ಅಸ್ತ್ರನ ಪ್ರಯೋಗ ಮಾಡ್ತಾರ ಅನ್ನೋದು ಇರುವಂತ ಯೋಚನೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.